ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಬಾಯಿಗೆ ರುಚಿ, ಕಣ್ಣಿಗೆ ಹಿತ ನೀಡೋ ಆಹಾರಗಳನ್ನ ನೋಡಿದ ಎಂತವರಿಗೆ ಆಗ್ಲಿ ತಿನ್ನೋ ಮನಸ್ಸು ಆಗೋದು ಸಹಜ. ಒಂದ್ ವೇಳೆ ಯಾಮಾರಿ ತಿಂದ್ರೆ ನಿಮ್ಮ ಕತೆ ಮುಗೀತು ಅಂತಲೇ ಹೇಳ್ಬಹುದು. ಯಾಕಂದ್ರೆ ಬರೀ ಕೆಮಿಕಲ್ ತುಂಬಿದ ಆಹಾರಗಳನ್ನೇ ಎತ್ತೆಚ್ಚಿಗೆ ಮಾರುಕಟ್ಟೆಯಲ್ಲಿ ಮಾರ್ತಿದ್ದಾರೆ. ಅಪ್ಪಿ ತಪ್ಪಿ ಬಾಯಿ ಚಪ್ಪಲಕ್ಕೆ ಅಂತ ತಿಂದ್ರು ಹಲವು ಬಾರಿ ಯೋಚಿಸಿ ಒಳ್ಳೆ ಗುಣಮಟ್ಟದನ್ನ ಆಯ್ಕೆ ಮಾಡ್ಕೊಂಡು ತಿನ್ನಿ ಅಂತ ಸಲಹೆ ಕೊಡ್ತೀನಿ. ಹೌದು, ಇತ್ತೀಚಿನ ದಿನಗಳಲ್ಲಂತೂ ತಿನ್ನೋ ಆಹಾರದಿಂದ ಹಿಡಿದು ಕುಡಿಯೋ ನೀರಲ್ಲೂ ಕೂಡ ಮಾರಕ ರೋಗ ತರುವಂತಹ ಅಂಶಗಳು ಪತ್ತೆಯಾಗಿವೆ. ಇವು ನಮ್ಮ ಪ್ರಾಣಕ್ಕೆ ಕುತ್ತು ತಂದು ಬಿಡ್ತವಂತೆ. ಹಾಗಂತ ನಾನ್ ಹೇಳ್ತಿರೋದಲ್ಲ, ಸ್ವತಃ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ ಗುಂಡೂರಾವ್ ಅವರೇ ವರದಿ ಸಮೇತ ಏನೇನೆಲ್ಲ ಪದಾರ್ಥಗಳು ಅನ್ಸೇಫ್ ಅನ್ನೋ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ. 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ, ಅಂದ್ರೆ ಅನ್ಸೇಫ್. ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಹೌದು, ರಾಜ್ಯವನ್ನ ಕಲುಷಿತದಿಂದ ಮುಕ್ತಗೊಳಿಸಲು ಆರೋಗ್ಯ ಇಲಾಖೆ ಆಪರೇಷನ್ ಆಹಾರ ಶುರು ಮಾಡಿತ್ತು. ಕಳಪೆ ಆಹಾರದ ವಿರುದ್ಧ ಆಹಾರ ಇಲಾಖೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು. ರೋಡಲ್ಲಿ ಸಿಗೋ, ಹೋಟೆಲ್ಗಳಲ್ಲಿ ಸಿಗೋ ಆಹಾರದ ಸ್ಯಾಂಪಲ್ ಗಳನ್ನ ಪಡೆದು ಪರಿಶೀಲನೆ ಮಾಡಿದ್ವು. 2024ರಿಂದ ಆರಂಭವಾಗಿರೋ ಈ ಪರ್ವ 2025ರಲ್ಲೂ ಮುಂದುವರೆದಿದ್ದು, ಯಾವ್ಯಾವ ಆಹಾರ ಸೇಫ್, ಯಾವುದು ಡೇಂಜರ್ ಅನ್ನೋ ವರದಿಯನ್ನ ರಿವೀಲ್ ಮಾಡಿದ್ದಾರೆ. ಅದನ್ನ ಆರೋಗ್ಯ ಸಚಿವರೇ ವಿವರಿಸಿದ್ದಾರೆ. ಮಿಕ್ಸ್ಚರ್ ಅಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದ್ರೆ ಈ ಬೇರೆ ಬೇರೆ ಪದಾರ್ಥಗಳನ್ನ, ಕೆಮಿಕಲ್ಸ್ ಅನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದಿನಂಪ್ರತಿ ಬಳಸೋ ತುಪ್ಪ, ಖೋವಾ, ಪನ್ನೀರು, ಖಾರ ಮಿಕ್ಸರ್ ಬಗ್ಗೆ ಆತಂಕಕಾರಿ ವರದಿಯನ್ನ ನೀಡಿದೆ. ಈ ಎಲ್ಲ ಪದಾರ್ಥಗಳ 9 ಮಾದರಿಗಳನ್ನ ಕಲೆಕ್ಟ್ ಮಾಡಿ ಲ್ಯಾಬ್ ಟೆಸ್ಟ್ ಗೆ ಒಳಪಡಿಸಿದಾಗ 3 ಮಾದರಿ ಕಳಪೆ, ಮಿಕ್ಕ 6 ಮಾದರಿ ಅಸುರಕ್ಷಿತವೆಂದು ಗೊತ್ತಾಗಿದೆ. ಸೇವಿಸಲು ಅರ್ಹವಲ್ಲ ಅನ್ನೋದು ಖಾತರಿಯಾಗಿದೆ. ಇನ್ನು ಸಿಹಿ ತಿಂಡಿಗಳ 198 ಮಾದರಿಗಳನ್ನ ಟೆಸ್ಟಿಂಗ್ ಗೆ ಕಳಿಸಿದ್ದು, ಅವುಗಳಲ್ಲಿ 83 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. 2 ಮಾದರಿ ಅಸುರಕ್ಷಿತವಾಗಿದ್ದು 81 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿವೆ. ಇನ್ನು ಐಸ್ ಕ್ರೀಮ್ ತಯಾರಿಕಾ ಘಟಕಗಳ ಮೇಲೂ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಬಾಟಲ್ ನಲ್ಲಿ ನೀರು ಕುಡಿಯುವವರಿಗೆ ಶಾಕ್. ಕಳೆದ ಫೆಬ್ರವರಿಯಲ್ಲಿ ಬಾಟಲ್ ನಲ್ಲಿ ಕುಡಿಯುವ ನೀರು ಸೇಫ್ ಅಲ್ಲ ಅನ್ನೋ ದೂರು ಬರ್ತಿದ್ದಂತೆ ಆರೋಗ್ಯ ಇಲಾಖೆ ರಾಜ್ಯದ ಹಲವೆಡೆ ಬಾಟಲ್ ಗಳನ್ನ ಸಂಗ್ರಹಿಸಿ ಪರಿಶೀಲನೆಗೆ ಕಳಿಸಿತ್ತು. ಅದರ ರಿಪೋರ್ಟ್ ಈಗ ಬಂದಿದೆ. ರಾಜ್ಯದಲ್ಲಿ ಬಳಕೆಯಾಗ್ತಿರುವ ವಾಟರ್ ಬಾಟಲ್ ಗಳಲ್ಲಿ ಬಹುತೇಕ ಬ್ರಾಂಡ್ಗಳು ಅನ್ಸೇಫ್ ಅನ್ನೋದು ವರದಿಯಿಂದ ಗೊತ್ತಾಗಿದೆ. ನೀರಿನ ಬಾಟಲಿಯ 287 ಸ್ಯಾಂಪಲ್ ಪೈಕಿ 89 ಅನ್ಸೇಫ್ ಎನ್ನಲಾಗಿದೆ. ವಾಟರ್ ಬಾಟಲ್ ಗಳಲ್ಲಿ ನಿಗದಿಗಿಂತ ಹೆಚ್ಚು ಮಿನರಲ್ಸ್, ಬ್ಯಾಕ್ಟೀರಿಯಾ, ಫ್ಲೋರೈಡ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಪತ್ತೆಯಾಗಿದೆ. ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಕಳಪೆ ಮಿನರಲ್ ವಾಟರ್ ಪತ್ತೆಯಾಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ ಕೇಳಿ. ಬಾಗಲಕೋಟೆಯಲ್ಲಿ ಅಕ್ವಾ ಸಾಗರ್, ಗೋಕುಲ್ ಜಲ್, ನ್ಯಾಚುರಲ್, ಅಕ್ವಾ ಲಿಂಕ್. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ವಾ ಚಾಯ್ಸ್, ಸೈರಲ್ ಅಕ್ವಾ, ಒನ್ ಕೂಲ್ ಸ್ಲೇಟ್ಸ್, ಅಕ್ವಾ ಹನಿ. ಚಾಮರಾಜನಗರದಲ್ಲಿ ಕಿಂಗ್ ಸಿಪ್, ಯೂನಿಕ್. ದಾವಣಗೆರೆ ಜಿಲ್ಲೆಯಲ್ಲಿ ಅಂಜನಾ, ಅಕ್ವಾ ಪಾರು, ಅಕ್ವಾ ಶೂರ್. ಹುಬ್ಬಳ್ಳಿ ಧಾರವಾಡದಲ್ಲಿ ಯುಬಿಪಿಎಲ್ ಅಕ್ವಾ, ಓಂಕಾರ್, ಫೋರ್ ರಿಜಿನ್ ಯುವೇಟ್, ಬಾವಿಸ್, ಸುಜಲ್, ಡೀಪ್ ಸಿಪ್, ಹಿಮಾಲಯ, ಎವರ್ ಬ್ಲೂ, ನೈಸ್ ಎಂ ಅಕ್ವಾ, ಲೀಕ್ ವೈನ್. ಹಾಸನ ಜಿಲ್ಲೆಯಲ್ಲಿ ಅಕ್ವಾ ಕೇರ್, ಸ್ಮಾರ್ಟ್ ಸಿಗ್ನೇಚರ್, ಸಿಗ್ನೇಚರ್, ಬಿಸ್ಲೈ, ರಾಯಲ್ ಸಿಗ್ನೇಚರ್, ಮಾಸ್ಟರ್ ಸಿಗ್ನೇಚರ್, ಇನ್ ಟೈಮ್ ಬಿಸ್ಲೈ. ಹಾವೇರಿ ಜಿಲ್ಲೆಯಲ್ಲಿ ಐಸ್ ಬ್ಲೂ, ಸ್ವಸ್ತ್, ಲೋಟಸ್, ಅಕ್ವಾಟೆಕ್, ಜೆಎಫ್ಸಿ ಅಕ್ವಾ, ಬಿಎಸ್ ಲೈಟ್, ಬಿಂದಾಸ್ ಅಕ್ವಾ, ಹರಿ ಅಕ್ವಾ. ರಾಯಚೂರು ಜಿಲ್ಲೆಯಲ್ಲಿ ರಾಯಲ್ ಲೈನ್, ಆಕ್ಸಿಫೀಸ್ಟ್, ಮಿನರ್ವಾ, ಇವಾ, ರಾಯಲ್ ಲೈನ್. ತುಮಕೂರು ಜಿಲ್ಲೆಯಲ್ಲಿ ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ ಸಿಗ್ನೇಚರ್, ಎಸ್ಎಸ್ ಸಾಗರ್ ಅಕ್ವಾ. ಶಿವಮೊಗ್ಗದಲ್ಲಿ ಡ್ಯೂ ಡ್ರಾಪ್ ಸಿಗ್ನೇಚರ್, ಸುಜನ್ ರಾಜ್. ವಿಜಯಪುರ ಜಿಲ್ಲೆಯಲ್ಲಿ ಎಜಿಎಸ್ ಅಕ್ವಾ, ಲೋಹಿಶಾ, ರೈನ್ಸನ್ಸ್, ಡೈಮಂಡ್, ಅಮೋಘ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕ್ಸಿಡ್ಯೂ, ಕೊಂಕಣ್ ಅಕ್ವಾ, ಅಕ್ವಾ ಪ್ಲಸ್. ಕೋಲಾರದಲ್ಲಿ ಲಿಂಬ್ರಾ ಅಕ್ವಾ, ಕೊಡಗಿನಲ್ಲಿ ಕೂರ್ಗ್ ಅಕ್ವಾ, ಯಾದಗಿರಿಯಲ್ಲಿ ಬೆಸ್ಟಾನ್, ಗದಗದಲ್ಲಿ ಕ್ಯಾಸ್ಕಾಡ್, ಬೀದರ್ ಜಿಲ್ಲೆಯಲ್ಲಿ ಸಾಯಿ ಜಲ್ ಅಕ್ವಾ, ವಿಜಯನಗರದಲ್ಲಿ ಫ್ಲೇರ್,
ಚಿತ್ರದುರ್ಗದಲ್ಲಿ SS ನೋಡಿದ್ರಲ್ಲ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಆಹಾರದ ಗುಣಮಟ್ಟವಂತೂ ತೀರಾ ಕಳಪೆಯಾಗಿದೆ. ಕೆಲ ತಿಂಗಳ ಹಿಂದಷ್ಟೇ ಕಾಟನ್ ಕ್ಯಾಂಡಿ, ಗೋಬಿಯಂತಹ ಆಹಾರ ಪದಾರ್ಥಗಳನ್ನ ಕೆಮಿಕಲ್ ಕೂಡಿದ ಬಣ್ಣವನ್ನ ಬಳಸ್ತಾರೆ ಅಂತ ಬ್ಯಾನ್ ಮಾಡಿತ್ತು. ಈಗಿನ ವರದಿ ನೋಡ್ತಾ ಇದ್ರೆ ಕುಡಿಯೋ ನೀರಿಂದ ಹಿಡಿದು ತಿನ್ನೋ ತುಪ್ಪದವರೆಗೂ ಎಲ್ಲಾ ಪದಾರ್ಥಗಳು ಕಲಬೆರಕೆಯಾಗಿವೆ. ಇನ್ನು ಜನಸಾಮಾನ್ಯರಿಗೆ ಇದು ಸೇಫ್ ಆರ್ ಅನ್ಸೇಫ್ ಅಂತ ಹೇಗೆ ಗೊತ್ತಾಗುತ್ತೆ? ಹಾಗಾದ್ರೆ ಜನ ಯಾವುದನ್ನ ತಿನ್ನೋದು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ.